ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನು ಇಲ್ಲಿ 0.75 mm ಕ್ರೋಶೆ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ದಾರನ ಮೊದಲು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ನಾನು 4 ಚೈನ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ 4 ಚೈನ್ ಹಾಕೋಬೇಕು. 2 ಆಯಿತು, 3, 4 ಚೈನ್ ಹಾಕೋಬೇಕು. 4 ಚೈನ್ ಆದಮೇಲೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ದಾರನ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಫಸ್ಟು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳಿ ದಾರನ. ಲಾಕ್ ಆದಮೇಲೆ ನಾನಿಲ್ಲಿ ಒಂದು ಫ್ಲವರ್ ಇರೋದು ರೌಂಡ್ ಬೀಡನ್ನ ಹಾಕೋತಾ ಇದ್ದೀನಿ. ನೀವು ಯಾವ್ದು ಬೀಡ್ ಬೇಕಿದ್ರೂ ಹಾಕೋಬೋದು. ನಾನು ಈ ಥರ ಫ್ಲವರ್ ಥರ ಇರೋದೊಂದು ರೌಂಡ್ ಬೀಡನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗಿರೋ ಬೀಡೇ ಹಾಕ್ಕೊಳ್ಳಿ, ಆವಾಗ ಡಿಸೈನ್ ಚೆನ್ನಾಗಿರುತ್ತೆ. ಮೊದಲು ಬೀಡನ್ನೇ ಈ ಥರ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆಲ್ಲ ಡೈರೆಕ್ಟಾಗಿ ಫಸ್ಟ್ ಬೀಡನ್ನೇ ಲಾಕ್ ಮಾಡ್ಕೊಳ್ಳಿ. ಬೀಡ್ ಈ ಥರ ಲಾಕ್ ಆದಮೇಲೆ ಆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡಿ. ನೋಡಿ, ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಕರೆಕ್ಟ್ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡ್ಕೊಂಡು ಲಾಕ್ ಮಾಡಿ. ಅತಿ ದೂರಕ್ಕೆ ಲಾಕ್ ಮಾಡಿದರೆ ಚೆನ್ನಾಗಿರಲ್ಲ. ಇದಾದಮೇಲೆ ಈಗ ನಾನು ಬಟ್ಟೆನ ಟರ್ನ್ ಮಾಡ್ಕೊಂಡು ಈಗ 2 ಚೈನ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ 2 ಚೈನ್ ಹಾಕ್ಕೊಂಡು ಆ ಬೀಡ್ ಹಿಂದ್ಗಡೆ ಏನು ದಾರ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಟೈಟಾಗಿ ಹಾಕಿರಬೇಡಿ ಬೀಡ್ ಲಾಕ್ನ, ಸ್ವಲ್ಪ ಲೂಸಾಗಿದ್ದರೆ ಈ ಥರ ಹಾಕೋಬೋದು. ನೋಡಿ, ಈ ಥರ 2 ಚೈನ್ನ ಇಲ್ಲಿಗೆ ಲಾಕ್ ಮಾಡಿದೆ. 2 ಚೈನ್ ಲಾಕ್ ಆದಮೇಲೆ ನಾನು ಮತ್ತೊಂದು ಸಲ 2 ಚೈನ್ ಹಾಕ್ಕೊಂಡು ಅದೇ ದಾರಕ್ಕೆ ಲಾಕ್ ಮಾಡ್ಕೋತಾ ಇರ್ತೀನಿ. ಸೊ ಇದೇ ಥರ 5 ಸಲ ನೀವು 2 ಚೈನ್ದು ಲಾಕ್ ಬರುತ್ತೆ. ಈ ಬೀಡ್ಗೆ ಈ ಥರದ ಬೀಡ್ ತೊಗೊಂಡ್ರೆ ನೀವು 5 ಸಲ ಹಾಕಬೇಕಾಗತ್ತೆ. ಬೇರೆ ಥರದ ಬೀಡ್ ತೊಗೊಂಡ್ರೆ ಅದರದ್ದು ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆ ಬೀಡ್ ಹಿಂದ್ಗಡೆ ದಾರ ಕಂಪ್ಲೀಟ್ ಆಗೋವರೆಗೂ ಈ ಥರ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕ್ಕೊಂಡು ಆ ಹಿಂದ್ಗಡೆ ಬೀಡ್ ದಾರಕ್ಕೆ ಹಾಕೋಬೇಕು. ಇದು ಸಿಂಗಲ್ ಸ್ಟೆಪ್ಪಲ್ಲಿ ತುಂಬ ಗ್ರ್ಯಾಂಡ್ ಆಗಿರೋ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ನೋಡಿ ಸ್ಲೋ ಆಗಿನೇ ತೋರಿಸ್ತಾ ಇದ್ದೀನಿ, ಎಲ್ರಿಗೂ ಅರ್ಥ ಆಗಲಿ ಅಂತ. ನೀವು ಈ ಕುಚ್ಚು ಬೇಕಿದ್ರೆ ಬ್ರೈಡಲ್ ಸೀರೆಗೂ ಹಾಕೋಬೋದು. ಸೊ ಈಗ ಇದೇ ಸ್ಟೆಪ್ನೇ ಹಾಕ್ತಾ ಇದ್ದೀನಿ. 2 ಚೈನು ಲಾಕು ಈ ಥರ 5 ಬರೋ ಥರ ಹಾಕ್ತಾ ಇದ್ದೀನಿ. ಸೊ ನೋಡಿ, ಈಗ 4 ಸಲ ಆಯಿತು. ಇನ್ನೊಂದು ಸಲ ಹಾಕೋತಾ ಇದ್ದೀನಿ. ನೋಡಿ, ಈಗ ಎಣಿಸ್ತಾ ಇದ್ದೀನಿ, 4 ಸಲ ಆಯಿತು. ಸೊ ಇನ್ನೊಂದು ಸಲ ಹಾಕೋತೀನಿ. ಈಗ ಇದು 5ನೇದ್ದು. ಸೊ ಇದಾದಮೇಲೆ ಆ ಬೀಡನ್ನ ಸ್ಟಾರ್ಟಿಂಗಲ್ಲಿ ಎಲ್ಲಿಗೆ ಲಾಕ್ ಮಾಡಿರ್ತೀರಲ್ಲ, ಬೀಡ್ ಸ್ಟಾರ್ಟ್ ಮಾಡೋವಾಗ ಅಲ್ಲಿಗೆ ಇದನ್ನು ಮತ್ತೆ ಲಾಕ್ ಮಾಡ್ಕೋಬೇಕು. ಯಾಕಂದರೆ 5 ಸಲ ಕಂಪ್ಲೀಟ್ ಆಯಿತು. ನೋಡಿ, ಈ ಥರ ಕಂಪ್ಲೀಟ್ ಆದಮೇಲೆ ನಾನು ಮತ್ತೆ ಬಟ್ಟೆನ ಫ್ರಂಟ್ ಸೈಡ್ಗೆ ತಿರ್ಗಿಸ್ಕೊತಾ ಇದ್ದೀನಿ. ಈಗಾಗಲೇ ಹಾಕಿರೋದು ಬ್ಯಾಕ್ ಸೈಡ್ಗೆ, ಈಗ ಫ್ರಂಟ್ಗೆ ಹಾಕ್ಕೊಂಡು 2 ಚೈನ್ ಹಾಕೋತಾ ಇದ್ದೀನಿ ಸ್ಟಾರ್ಟಿಂಗು. ನೋಡಿ, ಈ ಥರ 2 ಚೈನ್ ಹಾಕೋಬೇಕು. 2 ಚೈನ್ ಆದಮೇಲೆ ಫಸ್ಟ್ನೇ 2 ಚೈನ್ದು ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಮತ್ತು ಇನ್ನೂ ಒಂದು ಅದೇ 2 ಚೈನ್ ಗ್ಯಾಪಲ್ಲಿ ಇನ್ನೂ ಒಂದು ಸಲ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ನೋಡಿ, ಈ ಥರ 2 ಸಲ ಡಬಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ 2 ಚೈನ್ದು ಲಾಕ್ ಎಲ್ಲಿ ಮಾಡಿರ್ತೀರಲ್ಲ ಅಲ್ಲಿಗೆ 2 ಡಬಲ್ ಕ್ರೋಶೆ ಆದಮೇಲೆ ಈ ದಾರನೂ ಕೂಡ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ನಾನು ಮತ್ತೆ 2 ಚೈನ್ ಹಾಕೋತೀನಿ. 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ನಾನು ಈಗ ಮತ್ತೆ 2 ಸಲ ಡಬಲ್ ಕ್ರೋಶೆ ಹಾಕ್ತೀನಿ. ಇದು ಹೇಗೆ ಅಂತಂದರೆ ಲಾಕ್ ಮೇಲೆ ಲಾಕ್ ಬರುತ್ತೆ, ಆಮೇಲೆ 2 ಚೈನು, ಆಮೇಲೆ 2 ಡಬಲ್ ಕ್ರೋಶೆ ಅಷ್ಟೇ. ಎಲ್ಲ 2 ಚೈನ್ ಗ್ಯಾಪಲ್ಲೂ ಇದೇ ಡಿಸೈನ್ ಬರುತ್ತೆ. ನೆನ್ಪಿಟ್ಕೊಳ್ಳಿ, 2 ಚೈನ್ ಬರುತ್ತೆ, 2 ಚೈನ್ ಆದಮೇಲೆ 2 ಡಬಲ್ ಕ್ರೋಶೆ ಬರುತ್ತೆ, ಆಮೇಲೆ ಲಾಕ್ ಮೇಲೆ ಲಾಕ್ ಬರುತ್ತೆ. ಅಷ್ಟೇ ಇರೋದು ಈ ಡಿಸೈನು. ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಬೀಡ್ ಹಿಂದ್ಗಡೆ ಏನು 5 ಸಲ 2 ಚೈನ್ ಗ್ಯಾಪ್ ಹಾಕಿದ್ವಲ್ವ, ಅದು ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಸ್ಟೆಪ್ ಫಾಲೋ ಮಾಡಬೇಕು. ಸೊ ಸೇಮ್ ಸ್ಟೆಪ್ ಅಂತ ಇದನ್ನ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಅದನ್ನೇ ಹೇಳ್ತಾ ಹೋದರೆ ಸ್ವಲ್ಪ ಜನಕ್ಕೆ ಬೋರ್ ಆಗ್ಬೋದು. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಫಸ್ಟಿಂದ ನೋಡಿ. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟಕ್ಕೆ ನೋಡ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಫ್ಲವರ್ ಕಂಪ್ಲೀಟ್ ಆಯಿತು, 5 ಪೆಟಲ್ಸ್ ಇರೋ ಫ್ಲವರು. ಇದಾದಮೇಲೆ ಮತ್ತೆ ನಾನು 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನು ಅಷ್ಟೇ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಈ 4 ಚೈನ್ ಗ್ಯಾಪಲ್ಲೇ ಕುಚ್ಚು ಬರುತ್ತೆ. ಕಂಟಿನ್ಯೂಸ್ ಆಗಿ ಹಾಕಿದರೆ ಚೆನ್ನಾಗಿ ಬರಲ್ಲ. ಸೊ ಈ ಥರ ಮಧ್ಯೆ ಮಧ್ಯೆ ಚೈನ್ಸ್ ಗ್ಯಾಪ್ ಹಾಕ್ಕೊಂಡು ಈಗ ನೆಕ್ಸ್ಟ್ಗೂ ಇದೇ ಥರ ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಇದೇ ಥರ ಕಂಟಿನ್ಯೂ ಮಾಡಬೇಕಾಗತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿರೋದಿದು. ನೋಡಿ, ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕಿದ್ದೀವಿ ಅಂತ ಒಂಚೂರು ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿದೆ, ನೀಟಾಗಿ ಕೂಡ ಬರುತ್ತೆ.
ನಾನು ಇಲ್ಲಿ ಒಂದೇದು ಹಾಕಿ ತೋರಿಸ್ತಾ ಇದ್ದೀನಿ, ಬಟ್ ಫುಲ್ ಕಂಪ್ಲೀಟ್ ಆದಮೇಲೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ನೋಡಿ, ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.